ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ನೇಮಕಾತಿ ಏನೈತಿಲ್ಲ ಅದರ ಕುರಿತು ಈ ವಿಡಿಯೋ ಮುಖಾಂತರ ನಾವು ಮಾಹಿತಿಯನ್ನು ಪಡೆಯೋಣ. ನಾವು ನೋಡುವಂತಹ ವಿಷಯಗಳು ಏನಪ್ಪಾ ಅಂದ್ರೆ, ಯಾವ ಜಿಲ್ಲೆಯಲ್ಲಿ ಈ ಹುದ್ದೆಗಳ ಭರ್ತಿಯನ್ನು ನಡೆಯುತ್ತಿವೆ, ಎಷ್ಟು ಹುದ್ದೆಗಳು ಖಾಲಿ ಇವೆ, ಅದೇ ರೀತಿ ಅದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಹತೆ ಏನು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತದೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ಏನೈತಿಲ್ಲ ತಿಳಿಯೋಣ. ಒಂದನೇದಾಗಿ ಏನೈತಲ್ಲ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕರೆದಿರತಕ್ಕಂತಹ ನೇಮಕಾತಿಗಳು. ಆರ್ಗನೈಸೇಷನ್ ಅಥವಾ ಸಂಸ್ಥೆಯ ಹೆಸರು ಅಥವಾ ಡಿಪಾರ್ಟ್ಮೆಂಟ್ ಹೆಸರು ಏನಪ್ಪಾ ಅಂದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಬೆಳಗಾವಿ. ಒಟ್ಟು ಖಾಲಿ ಇರತಕ್ಕಂತಹ ಹುದ್ದೆಗಳು 313 ಇದ್ದು, ಜಾಬ್ ಲೊಕೇಶನ್ ಈಗಾಗಲೇ ತಿಳಿದಿರುವಂತಹ ಬೆಳಗಾವಿ ಕರ್ನಾಟಕದ ಜಿಲ್ಲೆಯಾಗಿರುತ್ತದೆ. ಹುದ್ದೆಯ ಹೆಸರು ಅಂಗನವಾಡಿ ವರ್ಕರ್ ಅಂಡ್ ಹೆಲ್ಪರ್, ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು. ಅವರಿಗೆ ವೇತನ ಏನೈತಲ್ಲ, ವುಮೆನ್ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಏನು ಮಾನದಂಡಗಳು ಏನಿರ್ತಾವಲ್ಲ ಅದೇ ಆ ಪ್ರಕಾರ ಅವರಿಗೆ ವೇತನ ಇರುತ್ತದೆ. ವೇಕೆನ್ಸಿ ಡೀಟೇಲ್ಸ್ ನೋಡ್ಬೇಕಂದ್ರೆ, ಅಂಗನವಾಡಿ ಕಾರ್ಯಕರ್ತೆಯರು PUC ಅಥವಾ SSLC ಅಥವಾ ಡಿಪ್ಲೊಮಾ ಉತ್ತೀರ್ಣಗೊಂಡಿರುವ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಅಂಗನವಾಡಿ ಹೆಲ್ಪರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸುವವರು SSLC ಉತ್ತೀರ್ಣಗೊಂಡರೆ ಸಾಕು. ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ, ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷ ಇರಬೇಕು. ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಏನೈತಲ್ಲ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ. ಹ್ಯಾಂಡಿಕ್ಯಾಪ್ ಇದ್ದವರು 45 ವರ್ಷ ತನಕ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಅಪ್ಲಿಕೇಶನ್ ಫೀ ಏನು ಫೀಸ್ ಇರುವುದಿಲ್ಲ, ಫ್ರೀ ಆಗಿ ಸಲ್ಲಿಸಬಹುದು. ಸೆಲೆಕ್ಷನ್ ಯಾವ ಪ್ರಕಾರ ಆಗುತ್ತಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಆಗುತ್ತದೆ. PUC ಅಥವಾ ಡಿಪ್ಲೊಮಾ ಅಥವಾ SSLC ಅಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣಗೊಂಡಿರ್ತಾರೆ ಅಂತವ್ರು ಮಾತ್ರ ಸೆಲೆಕ್ಟ್ ಆಗಬಹುದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 10/7/2024 ಇದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನೈತಿಲ್ಲ 4/8/2024 ಇರುತ್ತದೆ. ಅಪ್ಲೈ ಆನ್ಲೈನ್ ಇಲ್ಲಿ ಕ್ಲಿಕ್ ಮಾಡಿದ ನಾವೇನೈತಿಲ್ಲ ಡೈರೆಕ್ಟ್ ಇಲ್ಲಿಗೆ ಬರ್ತೀವಿ. ನಾವು ಬೆಳಗಾವಿ ಜಿಲ್ಲೆ ಕುರಿತು ಮಾಹಿತಿಯನ್ನು ಕೊಡಕತ್ತಿದ್ದೀನಿ. ಏನೈತಿಲ್ಲ ಬೆಳಗಾವಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬಹುದು. ಬೆಳಗಾವಿ. ಅದೇ ರೀತಿ ನಾವು ಬೆಳಗಾವಿಯಲ್ಲಿ ಯಾವ ಅಂಗನವಾಡಿಗೆ, ಇಲ್ಲೆಲ್ಲ ಅಂಗನವಾಡಿ ಹೆಸರುಗಳಿದಾವೆ. ಆಮೇಲೆ ಏನೈತಲ್ಲ ನೋಟಿಫಿಕೇಶನ್ ನಂಬರ್ ಸಂಖ್ಯೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಂದ ಅಂಗನವಾಡಿ ವರ್ಕರ್ ಪೋಸ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. SC ST ಅಥವಾ ಅದರ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕ್ಯಾಟಗರಿ, ನಿಮ್ಮ RD ನಂಬರ್, ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಕಡ್ಡಾಯವಾಗಿ. ಅದನ್ನ ಆ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ, ನಂತರ ಅದು ಏನೇನು ಪ್ರೊಸೆಸ್ ಇರ್ತವೆ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ನಿಮ್ಮ ಸಂಪೂರ್ಣ ಅಪ್ಲಿಕೇಶನ್ ಅನ್ನು ನೀವು ಈ ಮುಖಾಂತರ ಸಬ್ಮಿಟ್ ಮಾಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.